In this class, I am going to explain how citizenship is lost. What are the ways in which a citizen loses his citizenship? There are various methods of acquiring citizenship. In the same way, there are also different ways in which the citizen loses his citizenship. ಪೌರ ಹಲವಾರು ಕಾರಣಕ್ಕೋಸ್ಕರ ತನ್ನ ಪೌರತ್ವವನ್ನು ಕಳೆದುಕೊಳ್ಳಬೇಕಾಗ್ತದೆ. ಈ ಕಳೆದುಕೊಳ್ಳಬೇಕಾದಂತಹ ಸಂದರ್ಭಗಳು ಯಾವುದೆಲ್ಲ ಅಂತೇಳಿ ಈ ತರಗತಿಯಲ್ಲಿ ನೋಡುವ. ಒಂದು, ಲಾಂಗ್ ಆಬ್ಸೆನ್ಸ್ ಅಥವಾ ದೀರ್ಘಕಾಲದ ಅನುಪಸ್ಥಿತಿ. ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ದೇಶದಲ್ಲಿ ದೀರ್ಘಕಾಲದವರೆಗೆ ಅನುಪಸ್ಥಿತಿಯಲ್ಲಿದ್ದರೆ ಅಥವಾ ಹಲವಾರು ವರ್ಷದವರೆಗೆ ತನ್ನ ದೇಶದಲ್ಲಿ ಇಲ್ಲದೆ ತನ್ನ ದೇಶದ ಕರ್ತವ್ಯಗಳನ್ನು, ತನ್ನ ದೇಶಕ್ಕಾಗಿ ಅವನು ಮಾಡಬೇಕಾದಂತಹ ಸೇವೆಯನ್ನು ಕೊಡಲು ಅಸಾಧ್ಯವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಆತನು ಆ ದೇಶದ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ನೆಕ್ಸ್ಟ್ ಒನ್, ನ್ಯಾಚುರಲೈಸೇಷನ್. ನೈಸರ್ಗಿಕ ಪೌರತ್ವವನ್ನು ಪಡೆದುಕೊಂಡಾಗ ಒಬ್ಬ ವ್ಯಕ್ತಿಯು ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಂಡಾಗ ಆ ವ್ಯಕ್ತಿಯು ತನ್ನ ತಾಯ್ನಾಡಿನ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ಮುಂದೆ, ಬೈ ಮ್ಯಾರೇಜ್ ಅಥವಾ ವಿವಾಹದ ಮೂಲಕ. ಓರ್ವಳು ತನ್ನ ದೇಶದಲ್ಲಿದ್ದುಕೊಂಡು ವಿದೇಶಿಯನ್ನು ಮದುವೆಯಾದಾಗ ಆಕೆ ತನ್ನ ಗಂಡನ ದೇಶದ ಪೌರತ್ವವನ್ನು ಪಡೆದುಕೊಳ್ಳುತ್ತಾಳೆ, ಅದರ ಜೊತೆಗೆ ತನ್ನ ತಾಯ್ನಾಡಿನ ಪೌರತ್ವವನ್ನು ಕಳೆದುಕೊಳ್ಳುತ್ತಾಳೆ. ಬೈ ಜಾಯ್ನಿಂಗ್ ಫಾರಿನ್ ಸರ್ವಿಸ್. ವಿದೇಶಿ ಸೇವೆಗೆ ಸೇರಿದಾಗ ವ್ಯಕ್ತಿಗಳು ವಿದೇಶಿ ಸೇವೆಗೆ ಸೇರಿದಾಗ, ಅಂದರೆ ಮಿಲಿಟರಿ ಸೇವೆಗೆ ಅಥವಾ ಉನ್ನತ ಸರಕಾರಿ ಹುದ್ದೆಗೆ ಸೇರಿದಾಗ ಅಂಥ ಸಂದರ್ಭದಲ್ಲಿ ಅವರು ತಮ್ಮ ತಾಯ್ನಾಡಿನ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ, ವಿದೇಶದ ಪೌರತ್ವವನ್ನು ಪಡೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಒನ್, ಪನಿಷ್ಮೆಂಟ್, ಶಿಕ್ಷೆ. ಯಾವುದೇ ವ್ಯಕ್ತಿಯು ತನ್ನ ದೇಶದಲ್ಲಿ ಎಸಗಿದ ಘೋರ ಅಪರಾಧಕ್ಕಾಗಿ ಆತನು ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನೆಕ್ಸ್ಟ್, ಲೀವಿಂಗ್ ಎಸೆನ್ಷಿಯಲ್ ಸರ್ವಿಸಸ್. ಸೈನ್ಯ ತ್ಯಾಗ ಅಥವಾ ದೇಶದ್ರೋಹ ಇತ್ಯಾದಿ ಕೃತ್ಯಗಳಲ್ಲಿ ಪ್ರಜೆಯು ತೊಡಗಿದಾಗ ಅಂತಹ ಸಂದರ್ಭದಲ್ಲಿ ಆತನು ಎಸಗಿದಂತಹ ದ್ರೋಹಕ್ಕಾಗಿ, ದೇಶಕ್ಕೆ ಮಾಡಿದಂತಹ ದೇಶದ್ರೋಹಕ್ಕಾಗಿ ಆತನು ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ನೆಕ್ಸ್ಟ್, ರಿನೌನ್ಸಿಯೇಷನ್. ಸ್ವ ಇಚ್ಛೆಯಿಂದ ಪೌರತ್ವವನ್ನು ತೊರೆದಾಗ. ಯಾವುದೇ ಒಬ್ಬ ಪ್ರಜೆಯು ಸ್ವ ಇಚ್ಛೆಯಿಂದ ಒಂದು ದೇಶದ ಪೌರತ್ವವನ್ನು ತೊರೆದು ಇನ್ನೊಂದು ದೇಶದ ಪೌರತ್ವವನ್ನು ಪಡೆಯಲು ಇಚ್ಛಿಸಿದಾಗ ಅಂತಹ ಸಂದರ್ಭದಲ್ಲಿ ಅವನು ತನ್ನ ತಾಯ್ನಾಡಿನ ಪೌರತ್ವವನ್ನು ಕಳೆದುಕೊಂಡು ಅವನು ಇಚ್ಛಿಸುವ ದೇಶದ ಪೌರತ್ವವನ್ನು ಪಡೆದುಕೊಳ್ಳುತ್ತಾನೆ.